गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः अथ श्री ಸತ್ಯನಾರಾಯಣ ಸ್ವಾಮಿಯ ಕಥಾರ್ಥವು ಮೊದಲನೆಯ ಅಧ್ಯಾಯವು ಹಿಂದೆ ನೈವಿಷಾರಣ್ಯವಾಸಿಗಳಾದಂತಹ ಚೌನಕಾದಿ ಎಂಬ ಮಹಾಮುನಿಗಳು ಒಮ್ಮೆ ಲೋಕ ಕಲ್ಯಾಣಾರ್ಥವಾಗಿ ಸತ್ಯವ್ರತವೆಂಬ ಒಂದು ಮಹಾಯಾಗವನ್ನು ಮಾಡಬೇಕಾಗಿ ನಿಶ್ಚಯಿಸುತ್ತಾರೆ. ಆಗ ಪುರಾಣದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಸೂತ ಮಹಾಮುನಿಗಳು ಇವರು ಮಾಡುತ್ತಿರುವ ಯಾಗಶಾಲೆಗೆ ತಮ್ಮ ಶಿಷ್ಯರೊಂದಿಗೆ ಆಗಮಿಸುತ್ತಾರೆ. ಆಗ ಚೌನಕಾದಿ ಮಹಾಮುನಿಗಳು ಚೌನಕಾದಿ ಸೂತ ಮಹಾಮುನಿಗಳನ್ನು ಗೌರವದಿಂದ ಸತ್ಕರಿಸಿ ಅತಿಥಿ ಸತ್ಕಾರವನ್ನು ಮಾಡಿ ತಾವು ಮಾಡುತ್ತಿರುವ ಯಾಗವನ್ನು ಮುಗಿದ ನಂತರ ಸೂತ ಮಹಾಮುನಿಗಳನ್ನು ಕುರಿತು ಕೇಳುತ್ತಾರೆ. ಎಲೆ ಮುನಿಯವರಿಯರೇ, ನೀವು ಹಿಂದೆ ವ್ಯಾಸ ಮಹರ್ಷಿಗಳಿಂದ ಅನೇಕ ವಿಧವಾದ ರಸಗಳ ಬಗ್ಗೆ ತಿಳಿದಿದ್ದೀರಿ. ಈ ಮನುಷ್ಯರಾದರೂ ತಮ್ಮ ತಮ್ಮ ಪಾಪಕರ್ಮಗಳಿಂದ ನಾನಾ ಯೋನಿಗಳಲ್ಲಿ ಉದ್ಭವಿಸಿ ನಾನಾ ವಿಧವಾದ ಕಷ್ಟವನ್ನು ಪಡೆದಿದ್ದಾರೆ. ಈ ಜನಗಳ ಕಟ್ಟದ ನಿವಾರಣೆಗೆ ಯಾವುದಾದರೂ ಒಂದು ವ್ರತ ಪೂಜೆ ಇದ್ದರೆ ತಿಳಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾರೆ. ಆಗ ಸೂತ ಮಹಾಮುನಿಗಳು, ಎಲೆ ಮುನಿಯವರಿಯರೇ, ಹಿಂದೆ ದೇವರ್ಷಿಯಾದಂತಹ ನಾರದರು ಶ್ರೀಹರಿಯನ್ನು ಇದೇ ರೀತಿ ಪ್ರಶ್ನೆ ಮಾಡಿದಾಗ ಶ್ರೀಹರಿಯು ನಾರದರಿಗೆ ಯಾವುದನ್ನು ಹೇಳಿದರೋ ಅದೆಲ್ಲವನ್ನೂ ಚಾಚು ತಪ್ಪದೆ ಹೇಳುತ್ತೇನೆ ಕೇಳಿರಿ ಎಂಬುದಾಗಿ ಕಥೆಯನ್ನು ಮುಂದುವರೆಸುತ್ತಾರೆ. ಒಮ್ಮೆ ತ್ರಿಲೋಕ ಸಂಚಾರಿಗಳಾದಂತಹ ನಾರದ ಮಹರ್ಷಿಗಳು ಭೂಲೋಕವನ್ನು ಸುತ್ತುತ್ತಿರಬೇಕಾದರೆ ಭೂಲೋಕದಲ್ಲಿ ಹುಟ್ಟಿದಂತಹ ಮಾನವರು ತಮ್ಮ ತಮ್ಮ ಪಾಪಕರ್ಮಗಳಿಂದ ನಾನಾ ಯೋನಿಗಳಲ್ಲಿ ಮುಂದುವರಿಸಿ ನಾನಾ ವಿಧವಾದ ಕಟ್ಟವನ್ನು ಪಡೆಯುತ್ತಾ ಇರುತ್ತಾರೆ. ಆಗ ನಾರದ ಮಹರ್ಷಿಗಳು ಈ ಜನಗಳ ಕಟ್ಟವನ್ನು ಹೇಗಾದರೂ ಮಾಡಿ ಪರಿಹಾರ ಮಾಡಬೇಕು, ಇದಕ್ಕೆ ಯಾರನ್ನು ಕೇಳಿದರೆ ನನಗೆ ತಕ್ಕ ಉತ್ತರ ಸಿಗುವುದು ಎಂಬುದಾಗಿ ಯೋಚನೆಯನ್ನು ಮಾಡಿದಾಗ ತಕ್ಷಣವೇ ವೈಕುಂಠವಾಸಿಯಾದ ಶ್ರೀಮನ್ನಾರಾಯಣರು ನೆನಪಿಗೆ ಬರುತ್ತಾರೆ. ನಾರದ ಮಹರ್ಷಿಗಳು ತಡ ಮಾಡದೆ ತಕ್ಷಣವೇ ವೈಕುಂಠ ಲೋಕವನ್ನು ತಲುಪಿ ಅಲ್ಲಿ ಶ್ರೀಮನ್ನಾರಾಯಣರನ್ನು ನಾನಾ ವಿಧವಾಗಿ ಹೊಗಳುತ್ತಾ ಭೂಮಿಯ ಮೇಲೆ ದೀರ್ಘ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾರೆ. ಆಗ ಶ್ರೀಮನ್ನಾರಾಯಣರು ಪ್ರತ್ಯಕ್ಷರಾಗಿ, ಎಲೆ ನಾರದ ಮಹರ್ಷಿಗಳೇ, ನಿಮಗೆ ಒಳ್ಳೆಯದಾಗಲಿ, ಮೇಲೆ ಹೇಳಿ, ನೀವು ಯಾವುದೇ ಕಾರಣವಿಲ್ಲದೆ ಎಲ್ಲಿಯೂ ಬರತಕ್ಕವರೇ ಅಲ್ಲ, ನಿಮ್ಮ ಈ ಆತುರಕ್ಕೆ ಕಾರಣವೇನು ಎಂಬುದಾಗಿ ಕೇಳುತ್ತಾರೆ. ಆಗ ನಾರದ ಮಹರ್ಷಿಗಳು, ಎಲೆ ಪರಮಾತ್ಮನೇ, ಎಲ್ಲವನ್ನೂ ತಿಳಿದಿರುವ ನಿಮಗೆ ನಾನು ಏನನ್ನು ತಾನೇ ಹೇಳಲಿ, ಆದರೂ ಹೇಳುತ್ತೇನೆ ಕೇಳಿರಿ. ಈ ಭೂಲೋಕದಲ್ಲಿ ಹುಟ್ಟಿದಂತಹ ಮಾನವರು ನಾನಾ ವಿಧವಾದ ಕಟ್ಟವನ್ನು ಪಡುತ್ತಿದ್ದಾರೆ. ಈ ಜನಗಳ ಕಟ್ಟದ ನಿವಾರಣೆಗೆ ಯಾವುದಾದರೂ ಒಂದು ಉಪಾಯವಿದ್ದರೆ ತಿಳಿಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾರೆ. ಆಗ ಶ್ರೀಮನ್ನಾರಾಯಣನು, ಎಲೆ ನಾರದರೆ, ಸರಿಯಾದ ಸಮಯಕ್ಕೆ ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ದೀರಿ, ಹೇಳುತ್ತೇನೆ ಕೇಳಿರಿ. ಯಾರು ಸ್ವಲ್ಪವೂ ಲೋಕವಿಲ್ಲದಂತೆ ಶ್ರದ್ಧಾ ಭಕ್ತಿಗಳಿಂದ ಸತ್ಯನಾರಾಯಣ ಎಂಬ ಪೂಜೆಯನ್ನು ಮಾಡುವರು ಅವರ ಕಷ್ಟವನ್ನು ಕ್ಷಣಾರ್ಥದಲ್ಲಿ ನಿವಾರಣೆಯಾಗುವುದು ಎಂಬುದಾಗಿ ಹೇಳುತ್ತಾರೆ. ಆಗ ನಾರದ ಮಹರ್ಷಿಗಳು ಬಹಳ ಆಶ್ಚರ್ಯಗೊಂಡು, ಎಲೆ ಪರಮಾತ್ಮನೇ, ಆದಿಯು ಅಂತ್ಯವೂ ಮಧ್ಯವೂ ಎಲ್ಲವೂ ನೀನೇ ಆಗಿರಬೇಕಾದರೆ ಈ ಸತ್ಯನಾರಾಯಣ ಎಂಬುವರು ಯಾರು? ಈ ಪೂಜೆಯನ್ನು ಮಾಡುವುದಕ್ಕೆ ಕಾಲ ಯಾವುದು? ಈ ಪೂಜೆಯನ್ನು ಮಾಡುವ ವಿಧಾನಗಳಾದರೂ ಹೇಗೆ? ಹಿಂದೆ ಯಾರು ಈ ಪೂಜೆಯನ್ನು ಮಾಡಿ ಏನು ಪ್ರಯೋಜನವನ್ನು ಪಡೆದರು? ಇವೆಲ್ಲವನ್ನು ನನಗೆ ವಿಸ್ತಾರವಾಗಿ ಹೇಳಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾರೆ. ಆಗ ಶ್ರೀಮನ್ನಾರಾಯಣನು, ಎಲೆ ನಾರದರೆ, ಸತ್ಯನಾರಾಯಣನೆಂದರೆ ಬೇರೆ ಯಾರು ಅಲ್ಲ, ನಾನೇ ಆಗಿದ್ದೇನೆ. ನನ್ನನ್ನು ಕೆಲವರು ಸತ್ಯನಾರಾಯಣ ಎಂಬುದಾಗಿ ಕರೆಯುತ್ತಾರೆ, ಮತ್ತೆ ಕೆಲವರು ಸತ್ಯದೇವನೆಂಬುದಾಗಿ ಕರೆಯುತ್ತಾರೆ, ಮತ್ತೆ ಕೆಲವರು ಈಶ್ವರನೆಂಬುದಾಗಿ ಕರೆಯುತ್ತಾರೆ. ಹೀಗೆ ನಾನಾ ರೂಪಗಳಿಂದ ನನ್ನನ್ನು ಆರಾಧಿಸುತ್ತಾರೆ. ಜನಗಳಿಗೆ ಯಾವಾಗ ಯಾವ ದಿನ ಈ ಪೂಜೆಯನ್ನು ಮಾಡಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡುವುದು ಆ ದಿನವೇ ಆದರೂ ಸಹ ಮಾಡಬಹುದು. ಅಥವಾ ಪೌರ್ಣಮಿ, ಸಂಕ್ರಾಂತಿ ಮುಂತಾದ ಪರ್ವಕಾಲಗಳಲ್ಲಿ ತಮ್ಮ ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯ ನಡೆಯುವ ಸಂದರ್ಭದಲ್ಲಿ ಆಗಲಿ ಈ ಪೂಜೆಯನ್ನು ಮಾಡಬಹುದು. ಈ ಪೂಜೆಯನ್ನು ಮಾಡಲಿಚ್ಛಿಸುವವರು ಪ್ರದೋಷ ಕಾಲದಲ್ಲಿ ಸ್ನಾನವನ್ನು ಮಾಡಿ ವ್ರತವನ್ನು ಮಾಡುವ ಜಾಗವನ್ನು ಶುದ್ಧೀಕರಿಸಿ ಅಲ್ಲಿ ಒಂದು ಭವ್ಯವಾದ ಮಂಟಪವನ್ನು ನಿರ್ಮಾಣ ಮಾಡಿ ರಂಗವಲ್ಯಾದಿಗಳಿಂದ ಅಲಂಕರಿಸಿ ಅಲ್ಲಿ ಕಳಶವನ್ನು ಸ್ಥಾಪನೆ ಮಾಡಿ ಆ ಕಳಶದಲ್ಲಿ ಸತ್ಯನಾರಾಯಣ ಸ್ವಾಮಿಯನ್ನು ಆವಾಹನೆ ಮಾಡಿ ಕಲ್ಪೋಕ್ತ ಪ್ರಕಾರಗಳಿಂದ ಪೂಜೆಯನ್ನು ಮಾಡಬೇಕು. ಚೆನ್ನಾಗಿ ಪಕ್ವವಾಗಿರುವ ಬಾಳೆಹಣ್ಣು, ಸಕ್ಕರೆ, ರವೆ, ತುಪ್ಪ ಇವೆಲ್ಲವನ್ನು ಹೆಚ್ಚಾಗಿ ಸೇರಿಸಿ ಮೃತಪಕ್ವವಾದ ತಂಬಿಟ್ಟನ್ನು ಮಾಡಿ ದೇವರಿಗೆ ನಿವೇದನವನ್ನು ಮಾಡಬೇಕು.
ಶಕ್ತಿ ಇಲ್ಲದಿದ್ದರೆ ಬೆಲ್ಲ ಅಕ್ಕಿ ಇಟ್ಟು ತುಪ್ಪದಿಂದಾದರೂ ಸರಿ ತಂಬಿಟ್ಟನ್ನು ಮಾಡಬಹುದು. ಈ ಪ್ರಕಾರವಾಗಿ ಪೂಜೆಗೆಲ್ಲವನ್ನು ಸಹ ಮುಗಿಸಿ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಧ್ಯಾನಿಸುತ್ತಾ ರಾತ್ರಿಯೆಲ್ಲವೂ ಸಹ ಜಾಗರಣೆಯನ್ನು ಸಹ ಮಾಡಿ ಪ್ರಾತಃ ಕಾಲವಾಗುತ್ತಲೇ ಪುನಃ ಪೂಜೆಯನ್ನು ಮಾಡಿ ತನ್ನ ಬಂಧು ಬಳಗ ಎಲ್ಲರನ್ನೂ ಕರೆಸಿ ಯಥೇಚ್ಛ ಭೋಜನವನ್ನು ಹಾಕಿಸಿ ತಾನೂ ಸಹ ಭೋಜನವನ್ನು ಮಾಡಬೇಕು. ಈ ಪ್ರಕಾರವಾಗಿ ಈ ಪೂಜೆಯನ್ನು 4 ವರ್ಷಗಳ ಕಾಲ ಆಚರಿಸಿ ಆದಿಯಲ್ಲಾಗಲಿ ಅಂತ್ಯದಲ್ಲಾಗಲಿ ಮಧ್ಯದಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಯುಗಲೋಕದ ಸಮಸ್ತ ಭೋಗ ವೈಭವವನ್ನು ಅನುಭವಿಸಿ ಕಡೆಗೆ ಸತ್ಯಲೋಕವನ್ನು ಪಡೆಯುವ ಎಂಬಲ್ಲಿಗೆ ಸತ್ಯನಾರಾಯಣ ಸ್ವಾಮಿ ಕಥೆಯ 1ನೇ ಅಧ್ಯಾಯವು ಸಮಾಪ್ತವಾಗುವುದು.